HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಆರಂಭವಾಗದ ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಕಾರ್ಯಾರಂಭಕ್ಕಾಗಿ ಜನಾರೋಗ್ಯ ಜನಾಂದೋಲನ ಆಗಸ್ಟ್ 14-15ರಂದು ಸಾಮೂಹಿಕ ಧರಣಿ. ಗ್ರಾಮದ ಕೆಲವು ವ್ಯಕ್ತಿಗಳಿಂದ ಸ್ಮಶಾನ ಜಮೀನು ಒತ್ತುವರಿ, ಜಾಗದ ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರ ಒತ್ತಾಯ. ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಲು ಗ್ರಾಮಸ್ಥರ ಆಗ್ರಹ. ಮುಖ್ಯ ರಸ್ತೆಯಲ್ಲಿಯೇ ನಿಲ್ಲುತ್ತಿರುವ ಆಟೋಗಳು, ಬಸ್ಗಳ ಸುಗಮ ಸಂಚಾರಕ್ಕೂ ತೊಡಕು. ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶಕ್ಕೆ ಮನವಿ. ನ್ಯಾಯ ಒದಗಿಸಲು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಒತ್ತಾಯ. ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲು ಹಾಗೂ ಜಿಲ್ಲೆಯ ಜನರ ಪರವಾಗಿ ಜನಾರೋಗ್ಯದ ಹಕ್ಕುತ್ತಾಯಗಳನ್ನು ಜಿಲ್ಲಾಧಿಕಾರಿ ಅವರಿಗೆ ಆಗಸ್ಟ್ 14ರಂದು ಸಲ್ಲಿಸಿದ ನಂತರ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಮುಂದೆ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು, ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು ಹಾಗೂ ಡಿಸಿ ಅವರು ಆಗಮಿಸಿ ಹಕ್ಕೊತ್ತಾಯ ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಲಾಗುವುದೆಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಗರದಲ್ಲಿ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೂಡಲೇ ಆರಂಭಿಸುವಂತೆ ಹಾಸನ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳಿಗೆ ಅನುಗುಣವಾಗಿ ಸೌಲಭ್ಯ ನೀಡಿ ಉನ್ನತೀಕರಿಸಿ ಸಬಲೀಕರಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನಾರೋಗ್ಯಕ್ಕಾಗಿ ಜನಾಂದೋಲನ ಆರಂಭಿಸಲಾಗಿದೆ. ಹಿರಿಯ ಸಾಹಿತಿ ರೂಪಾ ಹಾಸನ್ ಮಾತನಾಡಿ, ಬೇಡಿಕೆಗಳು ಈಡೇರುವವರೆಗೂ ಹಾಸನ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸುವವರೆಗೂ ಹಾಸನ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ನಾಗರಿಕರು ನಿರಂತರವಾಗಿ ಪ್ರತಿಭಟನೆ ನಡೆಸಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ನಡೆಯುತ್ತಿರುವ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ವಕೀಲರು ಮತ್ತು ಮುಸ್ಲಿಂ ಮುಖಂಡರಾದ ಎಚ್ಇ ಅನ್ಷಾದ್, ಜನನಿ ಫೌಂಡೇಶನ್ ಅಧ್ಯಕ್ಷೆ ಭಾನುಮತಿ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಜನಾಂದೋಲನ ಅನ್ನೋ ರೂಪ ಮಾಡಬೇಕು ಅಂತ ಹೊರಟಿದ್ದೇವೆ. ಅದರ ಭಾಗವಾಗಿ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ದಿನ, ಅವತ್ತು ಹಾಸನದಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಇರುತ್ತೆ, ಎಲ್ಲ ನಡೀತಾ ಇರುತ್ತೆ. ನಾವು ಎಲ್ಲ ಜನಪರ ಚಳವಳಿಗಳು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಏನಿದೆ, ಆ ಕಟ್ಟಡ ಇನ್ನೂ ಆರಂಭ ಆಗಿಲ್ಲ. ಆ ಕಟ್ಟಡದ ಎದುರುಗಡೆ ಜನಾರೋಗ್ಯ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ. ಅಂದರೆ ಇವತ್ತು ಆರೋಗ್ಯ ಇದ್ದರೆ ಮಾತ್ರನೇ, ಶಿಕ್ಷಣ ಸರಿಯಾಗಿ ಸಿಕ್ಕಿದ್ರೆ ಮಾತ್ರನೇ ನಿಜವಾದ ಸ್ವಾತಂತ್ರ್ಯ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ವಸತಿ ಇದು ಯಾವುದೂ ಕೊಡೋದಲ್ಲ ಆರೋಗ್ಯ ನಾವು ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುವಂಥದ್ದು ಇವತ್ತಿನ ಪರಿಸ್ಥಿತಿ ಹಾಸನದಲ್ಲಿ ಜನರಿಗೆ ಜನಾರೋಗ್ಯವನ್ನು ಖಾತ್ರಿಪಡಿಸಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುತ್ತೆ. ಮನುಷ್ಯನ ಮೂಲಭೂತವಾದಂಥ ಹಕ್ಕುಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇದನ್ನು ಸಮರ್ಪಕವಾಗಿ ಮತ್ತು ಅತ್ಯಂತ ಆರೋಗ್ಯಕರವಾಗಿ ಧನಾತ್ಮಕವಾಗಿ ನೀಡಬೇಕಾಗಿರುವಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ. ಆದರೆ ಆ ಲೋಪ ಎಲ್ಲ ಸರ್ಕಾರಗಳಿಂದನೂ ಆಗ್ತಾನೆ ಬಂದಿದೆ. ಆದರೆ ನಾವು ಪ್ರಶ್ನೆ ಮಾಡದೇ ಇರೋದು ಕೂಡ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ನಾವು ಭಾವಿಸಿ, ನಾವು ಶಿಕ್ಷಣಕ್ಕಾಗಿ ಕೂಡ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನೋ ಕೂಡ ಈಗಾಗಲೇ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆರೋಗ್ಯದ ವ್ಯವಸ್ಥೆಯನ್ನು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ಬಲಗೊಳಿಸಬೇಕು. ಒಳಗೊಂಡಂಗೆ ದುಡಿಯೋರೊಬ್ಬರು ಜಡಿಯೋರೊಬ್ಬರು ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. 17-18 ಲಕ್ಷ ಜನಸಂಖ್ಯೆ ಇದೆ ಈ ಜಿಲ್ಲೆಯಲ್ಲಿದೆ. 6-7 ಜನ MLAಗಳು, ಒಬ್ಬ MP ಅವರು, ಇವನೊಬ್ಬ MLC ಅಂತ ಕಾಣ್ತಾವ್ರು. ಇಷ್ಟು ಜನರು ಮಾತ್ರ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ಜವಾಬ್ದಾರಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. 54 ಕೋಟಿ ಜನರ ದುಡ್ಡಲ್ಲಿ, ಟ್ಯಾಕ್ಸ್ನಲ್ಲಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಅನ್ನೋ ಒಂದು ದೊಡ್ಡ ಹೆಸರಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಅದು ಕಟ್ಟಿ ಸುಮಾರು 3 ವರ್ಷ ಆಗಿದೆ. 3 ವರ್ಷ ಆದರೂ ಕೂಡ ದಿನ ಅಲ್ಲೇ ತಿರುಗಾಡ್ತಾರೆ. ಇದು ಅವ್ರಿಗೆ ಹೋಗಿ ಅವ್ರ ಗಮನಕ್ಕೆ ಹೋಗಿರುತ್ತೆ. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಹೊಸಕೂರು ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಸರ್ಕಾರದಿಂದ ಸುಮಾರು 20 ವರ್ಷದ ಹಿಂದೆ ಮಂಜೂರಾದ 2 ಎಕರೆ ಸ್ಮಶಾನ ಜಮೀನನ್ನು ಗ್ರಾಮದ ಕೆಲವು ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು, ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಿ ಸ್ಮಶಾನವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಿಕೊಡಬೇಕಾಗಿ ಗ್ರಾಮದ ನಿವಾಸಿ ಶಿವಕುಮಾರ್ ಒತ್ತಾಯಿಸಿದರು.
ಈ ಸಂಬಂಧ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಗ್ರಾಮದ ಬಡವರು ಭೂರಹಿತರ ಅನುಕೂಲಕ್ಕಾಗಿ ನಮ್ಮ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ 2 ಎಕರೆ ಪ್ರದೇಶವನ್ನ ಈ ಹಿಂದೆಯೇ ಸರ್ಕಾರ ಮಂಜೂರು ಮಾಡಿ ಪಹಣಿ ಕೂಡ ಬರುತ್ತದೆ. ಆದರೆ ಗ್ರಾಮದ ಕೆಲವರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಿರುತ್ತದೆ. ಈ ಸಂಬಂಧವು ಕಳೆದ 4 ವರ್ಷಗಳಿಂದಲೂ ತಹಸೀಲ್ದಾರ್ಗೆ ಮನವಿ ಮಾಡಿಕೊಂಡು ಬರ್ತಿದ್ದೇವೆ. ಆದರೆ ಆಯಾಯ ಅವಧಿಯಲ್ಲಿ ಕರ್ತವ್ಯದಲ್ಲಿದ್ದ ತಹಸೀಲ್ದಾರ್ಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಆದರೆ ಇಲ್ಲಿವರೆಗೂ ಸಮಸ್ಯೆಯನ್ನ ಯಾರೂ ಕೂಡ ಬಗೆಹರಿಸಿರುವುದಿಲ್ಲ. ಆದ್ದರಿಂದ ಈಗಲಾದರೂ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಮನವಿಯಂತೆ ಒತ್ತುವರಿ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಹುಸ್ಕೂರು ಗ್ರಾಮದ ಮತ್ತೋರ್ವ ನಿವಾಸಿ ಕರುಣ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದವರೇ ಆದ ಕೆಲವರು ಸ್ಮಶಾನಕ್ಕೆ ಮಂಜೂರಾಗಿರುವ 2 ಎಕರೆ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಜಾಗವನ್ನು ಇಂದಿಗೂ ಕೂಡ ತೆರವುಗೊಳಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ. ಮೊನ್ನೆಯಷ್ಟೇ ಈಗಿನ ತಹಸೀಲ್ದಾರ್ ಮಲ್ಲಿಕಾರ್ಜುನರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುತ್ತಾರೆ ಹಾಗೂ ಗ್ರಾಮಸ್ಥರಿಗೆ ಶೀಘ್ರದಲ್ಲೇ ಈ ಜಾಗವನ್ನು ತೆರವುಗೊಳಿಸುವ ಭರವಸೆ ನೀಡಿರುತ್ತಾರೆ. ಆದರೆ ನಮಗೆ ಶೀಘ್ರದಲ್ಲೇ ನ್ಯಾಯ ಸಿಗಬೇಕು. ಕಾರಣ ಈ ಜಾಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈ ಹಿಂದಿನ 4 ಜನ ತಹಸೀಲ್ದಾರ್ ಅವರು ಭರವಸೆ ಆಗಿ ಉಳಿದುಕೊಂಡಿದೆ. ಆದ್ದರಿಂದ ಈಗಿರುವ ತಹಸೀಲ್ದಾರ್ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲವಾದರೆ ಈ ಬಗ್ಗೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಕರುಣಾ, ಶಿವಕುಮಾರ್, ಪರಮೇಶ್, ಅಪ್ಪಣ್ಣ, ಧರ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಉಸ್ಕೂರು ಗ್ರಾಮ, ಆಲೂರು ತಾಲೂಕು, ಕರುಣ, ಉಸ್ಕೂರು ಗ್ರಾಮಸ್ಥ. 16ನೇ ಸರ್ವೆ ನಂಬರ್ ಉಸ್ಕೂರಲ್ಲಿ 7 ಎಕರೆ ಜಮೀನಿದ್ದು ಸರ್ಕಾರಿ ಗೋಮಾಳವಿದ್ದು, ಈ ಗೋಮಾಳದಲ್ಲಿ 2 ಎಕರೆ ಮಶಾಣವನ್ನು ಕಾಯ್ದಿರಿಸಿರುತ್ತಾರೆ. ಕಾಯ್ದಿರಿಸಿ ಇಲ್ಲಿವರೆಗೆ ನಕ್ಷೆಯನ್ನು ತಯಾರು ಮಾಡಿರುವುದಿಲ್ಲ. ಈ 2 ವರ್ಷದಿಂದ ನಕಾಶೆಯನ್ನು ತಯಾರು ಮಾಡಿ ಹಸಿರು ನಕ್ಷೆ 2 ಎಕರೆ ಜಮೀನನ್ನು ಮಶಾಣಕ್ಕಾಗಿ ಕಾಯ್ದಿರಿಸಿದ್ದು, 2 ಕಡೆ ರಸ್ತೆಯನ್ನು ಅಶ್ನು ಬಣ್ಣದ ನಕ್ಷೆಯಲ್ಲಿ ತೋರಿಸಿರುತ್ತಾರೆ. ತೋರಿಸಿದ್ದು ಯಾವುದೇ ಅಧಿಕಾರಿಗಳು, ತಹಸೀಲ್ದಾರ್ಗಳು 3-4 ಜನ ಚೇಂಜ್ ಪೊಲೀಸ್ ಮುಖಾಂತರ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಹೋಗಿದ್ರು ಯಾವುದೇ ಗ್ರಾಮಸ್ಥರಿಗೆ ಯಾವುದೇ ಕಳೆದ ಹಲವಾರು ವರ್ಷಗಳಿಂದ ರಸ್ತೆ ಬದಿಯೇ ನಿಂತು ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆ ಒದಗಿಸುತ್ತಿರುವ ಆಟೋ ಚಾಲಕರ ದುಸ್ಥಿತಿ ಎಂದು ಹೇಳುತ್ತಿರದಾಗಿದ್ದು, ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಒತ್ತಾಯಿಸಿದರು. ಬೇಲೂರು ತಾಲೂಕು ಅರೇಹಳ್ಳಿಯ ಆಟೋ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಸಮಸ್ಯೆ ಕುರಿತು ಮಾತನಾಡಿದ ಅವರು, ಸಾಮಾನ್ಯವಾಗಿ ಬಸ್ ನಿಲ್ದಾಣದ ಬಳಿಯೇ ಆಟೋ ನಿಲ್ದಾಣ ಇರೋದನ್ನ ಎಲ್ಲೆಡೆ ನೋಡ್ತೇವೆ. ಆದರೆ ಅರೇಹಳ್ಳಿ ಆಟೋ ಚಾಲಕರಿಗೆ ಮುಖ್ಯ ರಸ್ತೆ ಬದಿಯೇ ನಿಂತು ಆಟೋ ಸೇವೆ ನೀಡುತ್ತಿರುವುದರಿಂದ ವಾಹನ ಸವಾರರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತೊಂದರೆಯಾಗುತ್ತಿದೆ ಎಂದು ಅರಿತಿದ್ದೇವೆ. ಮುಖ್ಯ ರಸ್ತೆಯಾಗಿರೋದ್ರಿಂದ ಬಸ್ಗಳ ಸುಗಮ ಸಂಚಾರಕ್ಕೆ ತೊಡಕುಂಟಾಗುತ್ತಿದೆ. ಹಾಗಾಗಿ ಗೂಡ್ಸ್ ವಾಹನಗಳು ನಿಲ್ಲುವ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಡಬೇಕು. ಈ ಸಂಬಂಧ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದ್ದು, ಅಂದಿನ ತೀರ್ಮಾನದಂತೆ ಗೂಡ್ಸ್ ನಿಲ್ದಾಣದಲ್ಲಿ ಆಟೋಗಳನ್ನು ನಿಲ್ಲಿಸಲಾಗುತ್ತಿತ್ತು. ಆದರೆ ಫಾಸ್ಟ್ ಫುಡ್ ವಾಹನ ಮಾಲೀಕರ ಕುಮ್ಮಕ್ಕಿನಿಂದ ಮತ್ತೊಮ್ಮೆ ನಾವು ಬೀದಿಯಲ್ಲಿ ನಿಂತು ಸಾರ್ವಜನಿಕರ ಸೇವೆ ಮಾಡಬೇಕಾಗಿದೆ. ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು. ಈ ವೇಳೆ ಅರೇಹಳ್ಳಿಯ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೇಲೂರು ತಾಲೂಕು ಅರೇಹಳ್ಳಿ, ನಮ್ಮ ಅರೇಹಳ್ಳಿ ಆಟೋ ಚಾಲಕರು ಮಾಲೀಕರ ಸಂಘ. ಏನಾಗಿದೆ ನಮ್ಮ ಸಮಸ್ಯೆ ಅಂದರೆ, KSRTC ಬಸ್ ಸ್ಟ್ಯಾಂಡು ಎದುರುಗಡೆ ರೋಡಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಇದೇ ವಿಚಾರಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು 2 ಮೀಟಿಂಗ್ ಆಗಿ ಅಧ್ಯಕ್ಷರು ಮತ್ತು PDO ಅವರು, ಹಾಗೆ ಬೇಲೂರು ತಾಲೂಕು ತಹಸೀಲ್ದಾರ್ ಕೂಡ ಬಂದು ಇದೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಾಗನ ಗುರುತು ಮಾಡಿ ಪಂಚಾಯತಿಯಲ್ಲಿರ್ತಕ್ಕಂಥ PDO ಮತ್ತು ಅಧ್ಯಕ್ಷರು ಮೀಟಿಂಗ್ ಮಾಡಿ ಕೊನೆಯದಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆಟೋ ನಿಲ್ಲಬೇಕು, ಆ ಕಡೆ ಪಕ್ಕದಲ್ಲಿ ಗೂಡ್ಸೋದು ನಿಲ್ಲಬೇಕು ಅಂತೇಳಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಎಲ್ಲ ಆಗಿ ಮುಗಿದಿತ್ತು. ನಾವು ಕೂಡ ಮೊನ್ನೆ ಎಲ್ಲ ಗಾಡಿ ನಿಲ್ಲಿಸಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರು ತಮ್ಮ ಜೀವನದಲ್ಲಿ ಆರೋಗ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯ ನೀಡಬೇಕೆಂದು ಹಾಸನ ಮಹಾನಗರ ಪಾಲಿಕೆಯ ಪ್ರಥಮ ಮೇಯರ್ ಎಂ ಚಂದ್ರೇಗೌಡ ಕರೆ ನೀಡಿದರು. ಹಾಸನ ನಗರದ ವಿದ್ಯಾನಗರ ಬಡಾವಣೆಯ ಕುವೆಂಪು ಯುವಕರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಆರೋಗ್ಯ ಶಿಬಿರವು ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆಸಲಾಗುತ್ತಿದ್ದು, ಕುವೆಂಪು ಯುವಕರ ಸಂಘದ ವತಿಯಿಂದ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಆರೋಗ್ಯ ಶಿಬಿರ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ, ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು.
ಡಾಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಸಮಾಜ ಸೇವಾ ಕಾರ್ಯ ಮುಂದುವರಿಯಲಿ, ಎಲ್ಲರೂ ಆರೋಗ್ಯಕ್ಕಾಗಿ ಇಂತಹ ಶಿಬಿರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ನಂತರ ಮಾತನಾಡಿದ ಕುವೆಂಪು ಯುವಕರ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಜಗದೀಶ್, ಕುವೆಂಪು ಯುವಕರ ಸಂಘದಲ್ಲಿ ಸುಮಾರು 20-30 ಯುವಕರು ಸೇರಿಕೊಂಡಿದ್ದು ಉತ್ಸಾಹದಿಂದ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ನನ್ನದು ಕೇವಲ ಸಲಹೆ ನೀಡುವ ಕೆಲಸವಾಗಿದ್ದು, ಈ ಶಿಬಿರದಲ್ಲಿ ಬಿಪಿ, ಶುಗರ್ ಮತ್ತು ಇಸಿಜಿ ಎಕೋ ಮಾಡಲಾಗುತ್ತಿದೆ. ರೋಗಿಗಳ ಫಾಲೋ ಅಪ್ ಅನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ತಿಳಿಸಿದರು. ವಿದ್ಯಾನಗರದ ಕುವೆಂಪು ಯುವಕರ ಸಂಘದ ಅಧ್ಯಕ್ಷ ಮಾತನಾಡಿ, ಹಾಸನ ನಗರದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಜಿಲ್ಲೆಯ ಯುವ ಜನತೆ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿರುವ ಹಿನ್ನೆಲೆಯಲ್ಲಿ ಬಿಪಿ, ಶುಗರ್ ಮತ್ತು ಇಸಿಜಿ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡುತ್ತಿದ್ದೇವೆ. ಈ ಶಿಬಿರದ ಆಯೋಜನೆಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ಶಿಬಿರ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಭೇಟಿ ನೀಡಿದ ಕಂಟೆಂಟ್ ಕ್ರಿಯೇಟರ್ ಕಾಂತಾ ಅವರು ಮಾತನಾಡಿ, ಇಲ್ಲಿ ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆಯನ್ನ ಕುವೆಂಪು ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದು ಇದೊಂದು ಜನಸ್ನೇಹಿ ಕಾರ್ಯಕ್ರಮವಾಗಿದೆ ಎಂದರು. ಇನ್ನೋವೇಟಿವ್ ಆಗಿ ಆಲೋಚಿಸಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇದೊಂದು ಉತ್ತಮ ಪ್ರಯತ್ನವಾಗಿದೆ ಎಂದು ತಿಳಿಸಿದರು. ನೂರಾರು ಸಾರ್ವಜನಿಕರು ಉಚಿತ ಹೃದ್ರೋಗ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಪರೀಕ್ಷೆಯನ್ನ ಮಾಡಿಸಿಕೊಂಡರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಮತ್ತು ಹಿರಿಯ ಪತ್ರಕರ್ತರಾದ ಎಚ್ಪಿ ಮದನಗೌಡ ಮತ್ತು ರವೀನಾ ಕಲ್ಗೂಡು ಹಾಗೂ ಡಾಕ್ಟರ್ ಸಾವಿತ್ರಿ ಇನ್ನಿತರೆ ಗಣ್ಯರು, ವೈದ್ಯರು ಈ ಶಿಬಿರದಲ್ಲಿ ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಈ ದಿನ ನೇತಾಜಿ ಶಾಲೆಯಲ್ಲಿ ಕುವೆಂಪು ಯುವಕ ಸಂಘದಿಂದ ಉಚಿತವಾಗಿ ಹೃದಯ ರೋಗ ಹಾಗೂ ಇತರ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವ ಹಾಗೂ ಜನರ ಆರೋಗ್ಯವನ್ನು ಕಾಪಾಡುವ ಒಂದು ಉತ್ತಮವಾದ ಕಾರ್ಯವಾಗಿದೆ. ಈ ಕಾರ್ಯಕ್ರಮ ನಮ್ಮ ಯುವಕ ಸಂಘದ ಮಿತ್ರರ ಒಂದು ಗುಂಪಿನೊಂದಿಗೆ ಡಾಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ನಾನು ಡಾಕ್ಟರ್ CN ಜಗದೀಶ್ ಅಂತ ಸದ್ಯಕ್ಕೆ ಗೌರವಾಧ್ಯಕ್ಷ ಆಗಿದ್ದೀನಿ ಈ ಸಂಘಕ್ಕೆ, ಕುವೆಂಪು ಯುವಕರ ಸಂಘಕ್ಕೆ. ಇಲ್ಲಿ ನಮ್ಮ ಅನೇಕ ಯುವಕರಿದ್ದಾರೆ, ಒಂದು 20-30 ಜನ. ಅದಕ್ಕೆ ಲೀಡರ್ಶಿಪ್ ತೊಗೊಂಡು ಇವಾಗ ಗಿರೀಶ್ ಅವರು ಉತ್ಸಾಹದಿಂದ ಮತ್ತು ನಮ್ಮ ನಗರಸಭೆ ಪೌರಾಧ್ಯಕ್ಷ ಎಲ್ಲರ ಸಹಾಯದಿಂದ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಗಳನ್ನ. ನಂದು ಬರೀ ಡೈರೆಕ್ಷನ್ ಕೊಡೋದು ಅಷ್ಟೇ ನನ್ನ ಕೆಲಸ. ಆದರೂ ಕೂಡ ಇದು ಎಷ್ಟು ಆನಂದ ಕೊಡ್ತಾ ಇತ್ತು ಅಂದರೆ, ಇಲ್ಲಿ ಬಂದಿರೋ ಸುಮಾರು 200 ಜನ ಪೇಷಂಟ್ಗಳಿಗೆ ಬೆಳಗ್ಗೆಯಿಂದ ECG, ಬ್ಲಡ್ ಟೆಸ್ಟು ಮತ್ತು ಶುಗರ್ ಟೆಸ್ಟು ಮತ್ತು ಇಂದು ಕುವೆಂಪು ಯುವಕರ ಸಂಘದ ವತಿಯಿಂದ ಇಂದು ಏರ್ಪಡಿಸಿದ ಕಾರ್ಯಕ್ರಮ ಇವತ್ತು ಉಚಿತ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕುವೆಂಪು ಯುವಕರ ಸಂಘದವರು ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದಿಂದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಹಾಗೂ ನಗರಸಭೆ ಪೌರಾಧ್ಯಕ್ಷರಾದ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವಿತಾ ಅಂತ. ನಾನೊಬ್ಳು ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್. ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ಉಚಿತ ಶಿಬಿರ ನಡೀತಾ ಇದೆ. ಆರೋಗ್ಯ ತಪಾಸಣೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರೋ ತಪಾಸಣೆಗಳು ಕೂಡ ನಡೀತಾ ಇದೆ. ಇದನ್ನೆಲ್ಲ ನಡೆಸ್ತಿರೋರು ನಮ್ಮ ಕುವೆಂಪು ಯುವಕರ ಸಂಘದವರು. ಈ ವಾರ ಇದನ್ನು ಮಾಡ್ತಿದ್ದಾರೆ, ಹೋದ ವಾರ ಕ್ಲೀನಿಂಗ್ ಪ್ರೋಸೆಸ್ನ ಮಾಡ್ತಾಯಿದ್ರು. ಇದೇ ರೀತಿ ಸಮಾಜ ಸೇವೆನ ಮಾಡ್ತಾ ಇರ್ತಾರೆ. ಜನಸ್ನೇಹಿಯಾಗಿ ಏನೇನೆಲ್ಲ ಜನಗಳಿಗೆ ಅವ್ರಿಗೆ ನಮ್ಮ ಸಂಘದ ಕಡೆಯಿಂದ ಯೂಸ್ ಆಗ್ಬೋದು ಆ ಥರದ್ದೆಲ್ಲ ಸಹಕಾರ ಸಂಘಗಳ ಧ್ಯೇಯೋದ್ದೇಶಗಳು ಈಡೇರಿದಾಗ ಮಾತ್ರ ಜನರಿಗೆ ಸ್ವಾವಲಂಬಿತವಾದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದು ಶ್ರೀ ಕಾಳಿಕಾಂಬ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ SR ಪ್ರಭಾಕರ್ ಅಭಿಪ್ರಾಯಪಟ್ಟರು. ಶ್ರೀ ಕಾಳಿಕಾಂಬ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಈ ಸಹಕಾರ ಸಂಘವು ಪ್ರಾರಂಭವಾಗಿ ಇಂದಿಗೆ 18 ವರ್ಷಗಳು ತುಂಬಿದ್ದು, ಪ್ರಾರಂಭವಾದ ದಿನದಿಂದ ಇಲ್ಲಿವರೆಗೂ ನಗರಸಭೆಗೆ ಸೇರಿದ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ನಲ್ಲಿ ಸಂಘದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿತ್ತು ಹಾಗೂ ಅಲ್ಲಿಂದ ಇಲ್ಲಿವರೆಗೂ ಸಂಘದಲ್ಲಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮತ್ತು ನಿರ್ದೇಶಕರುಗಳಾಗಿ ಕಾರ್ಯನಿರ್ವಹಿಸಿದ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡ ಬೇಕೆಂಬ ಮುಂದಾಲೋಚನೆಯನ್ನ ಇಟ್ಟುಕೊಂಡು ಹಿಂದಿನ ಶಾಸಕರಾದ HS ಪ್ರಕಾಶ್ ಅವರ ಮೂಲಕ ನಗರಸಭೆಗೆ ಸೇರಿದ CA ನಿವೇಶನವನ್ನ ಹಿಂದೆ ಆಡಳಿತ ನಡೆಸಿದ ಪದಾಧಿಕಾರಿಗಳು ಮಂಜೂರಾತಿಯನ್ನ ಪಡೆದಿದ್ರು. ಈಗ ಹಾಲಿ ಇರುವ ಆಡಳಿತ ಮಂಡಳಿಯು ಸಂಘಕ್ಕೆ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಿಸುವ ಕಾರ್ಯಕ್ಕೆ ಕೈಹಾಕಿದ ಸಂದರ್ಭ ನಮ್ಮ ಸಮಾಜದ ಗಣ್ಯರು, ಹಿರಿಯರು, ಸಂಘದ ಷೇರುದಾರರು ತಮ್ಮ ತನುಮನ ಧನದೊಂದಿಗೆ ಕಟ್ಟಡ ನಿಧಿಯನ್ನ ಸ್ಥಾಪಿಸಿ ಅವರೆಲ್ಲರ ಸಹಕಾರದಿಂದ ಇಂದು ನಾವು ಒಂದು ಉತ್ತಮವಾದ ಸಂಘದ ಕಟ್ಟಡವನ್ನ ನಿರ್ಮಿಸಿ ಅದರ ಗೃಹ ಪ್ರವೇಶವನ್ನ ಇಂದು ನೆರವೇರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಮೊದಲ ಮತ್ತು 2ನೇ ಅಂತಸ್ತಿನ ನಿರ್ಮಾಣವನ್ನ ಕೂಡ ಮಾಡುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದರು. ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ BC ಶಂಕರಾಚಾರ್ ಮಾತನಾಡಿ,
ಶ್ರೀ ಕಾಳಿಕಾಂಬ ವಿವಿಧೋದ್ದೇಶ ಸಹಕಾರ ಸಂಘವು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡು ಇಂದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವುದು ಆಡಳಿತ ಮಂಡಳಿಯ ಸಾಧನೆಯಾಗಿದೆ. ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಎಂಬ ಸಹಕಾರ ತತ್ವವನ್ನು ಸಂಘದ ಪದಾಧಿಕಾರಿಗಳು ಪಾಲಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಪದಾಧಿಕಾರಿಯೂ ತಮ್ಮ ಶ್ರಮವನ್ನು ಇಲ್ಲಿ ತೊಡಗಿಸಿಕೊಂಡಿರುವುದರೊಂದಿಗೆ ಒಂದು ಸುಸಜ್ಜಿತವಾದ ಸಂಘದ ಕಟ್ಟಡ ನಿರ್ಮಾಣ ಮಾಡಿರುವುದು ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಘವು ಸಹಕಾರ ಬ್ಯಾಂಕ್ ಆಗಿ ಪರಿವರ್ತನೆಯಾಗಲಿ. ಇದಕ್ಕೆ ಸಮಾಜದ ಮುಖಂಡರ, ಹಿರಿಯರ ಮತ್ತು ನಮ್ಮೆಲ್ಲರ ಸಹಕಾರ ಸದಾ ಇರುತ್ತದೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ನಿಧಿಗಾಗಿ ಧನ ಸಹಾಯ ಮಾಡಿದಂತಹ ದಾನಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಎಸ್ಆರ್ ಪ್ರಭಾಕರ್, ಉಪಾಧ್ಯಕ್ಷ ವೇದಾಂತಾಚಾರ್, ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ ನಾರಾಯಣ್, ಕಟ್ಟಡ ಸಮಿತಿ ಅಧ್ಯಕ್ಷ ಗಂಗಾಧರ್, ಉಪಾಧ್ಯಕ್ಷ ಉಮೇಶ್, ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್, ಯುಬಿ ರಾಜು, ರಾಮಚಂದ್ರ, ಪ್ರಸನ್ನಕುಮಾರ್, ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ಬಹುಶಃ ಅಂದಿನ ಕಾಲದಲ್ಲಿ ಸುಮಾರು ನಮ್ಮ ಅಧ್ಯಕ್ಷರು ಇವತ್ತು ನಿಮ್ಮಿಂದ ಒಂದು ವಿಚಾರವನ್ನು ಮಂಡಿಸಿದ್ರು. ಸುಮಾರು 18 ವರ್ಷಗಳ ಕಾಲ ನಾವು ಬೇರೆ ಕಟ್ಟಡದಲ್ಲಿ ಈ ಒಂದು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಕಟ್ಟಡವನ್ನು ಮಾಡಬೇಕಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಈ ಕಟ್ಟಡವನ್ನು ಮಾಡಲಿಕ್ಕೆ ಹಲವಾರು ಸಹಕಾರದಿಂದ ಈ ಕಟ್ಟಡ ಆಗಿದೆ ಅಂತಕ್ಕಂಥ ಭಾವನೆ ಬಂತು. ಇದಕ್ಕೆ ನಮ್ಮ ಅಂದಿನ ನಗರಸಭೆಯ ಪರಿಸರವಾಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಅವರ ನಿಕಟವರ್ತಿಯಾಗಿ ಅವರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದರು. ಹಾಲಿ ಶಾಸಕರಾಗಿದ್ದಂಥ ಎಸ್ ಪ್ರಕಾಶ್ ಅವರ ಒಡನಾಡಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಈ ಸಂಘಕ್ಕೆ ಬಂದು ನಿವೇಶನವನ್ನು ಕೊಡಬೇಕು ಅಂತೇಳಿ ಅವರು ತೀರ್ಮಾನ ತೆಗೆದುಕೊಂಡು ಅವರು ಕೂಡ ಸಹಕಾರ ಸಂಘದ ಉಪಚಾರ ಸಂದರ್ಭದಲ್ಲಿ ಹಲವಾರು ಯೋಚನೆಯನ್ನು ಮಾಡಿ ಎಸ್ ಪ್ರಕಾಶ್ ಅವರು ಕೂಡ ಈ ಒಂದು ಸಂಕೀರ್ಣಕ್ಕೆ ಒಂದು ಉತ್ತಮ ದಾರವನ್ನು ಕಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಇನ್ನೇನಾದರೂ ಕೂಡ ನೋಡಿದೆ. ಬಹುಶಃ ಅದೇ ರೀತಿ ಪ್ರತಿ ಸಂಕೀರ್ಣ ಕಟ್ಟಡ ಆಗಬೇಕಾದ್ರೆ ಇದಕ್ಕೆ ಸಾಕಷ್ಟು ಸಹಕಾರವನ್ನು ನೀಡ್ತೀನಿ ಅಂತೇಳಿ ಹಿಂದಿನ ಶಾಸಕರಾದಂಥ ಶ್ರೀ ಭೂತಂಗೌಡ ಅವರು ಕೂಡ ಈ ಕಟ್ಟಡಕ್ಕೆ ಹೆಚ್ಚಿನ ಸಹಕಾರ. ನಾವು ಇವತ್ತು ಈ ಸಹಕಾರ ಸಂಘದಿಂದ ಯಾವ ರೀತಿ ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋದನ್ನ ನಾನು ಕೆಲವು ವಿಷಯ ತಿಳಿಸಕ್ಕೋಸ್ಕರ ನಾನೇ ಕೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಅಧ್ಯಕ್ಷರ ಭಾಷಣ ಅಂದ್ರೆ ಲಾಸ್ಟ್ ಇರುತ್ತೆ, ಅದು ಒಳ್ಳೇದೇ. ಯಾಕೆಂದ್ರೆ ಯಾವ ಕಷ್ಟ ಸುತ್ತ ಹೇಳ್ಕೊಳಕ್ಕೂ ಆಗಲ್ಲ, ಎಲ್ಲ ಎದ್ದೋಗಿರ್ತಾರೆ, ಎಲ್ಲ ಗಣ್ಯರು ಮಾತಾಡಿರ್ತಾರೆ. ಅಧ್ಯಕ್ಷರು ಏನ್ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಸೇರೋಡ್ರ ಇರಲ್ಲ. ಹಂಗಾಗಿ ಇದೊಂದ್ಸಲ ನಾವು ಒಂದು ಅವಕಾಶ, ಯಾಕೆಂದ್ರೆ ಇದು GBM ಅಲ್ಲ, ನಾವು ಕರೆದಿರೋದು ಇದು ನಮ್ಮ ಬಿಲ್ಡಿಂಗ್ ಇನಾಗ್ರೇಷನ್ ಅಂತ ಅಂದ್ಬಿಟ್ಟು ನಾನೇ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ತಮ್ಗೆಲ್ಲರಿಗೂ ಕೇಳ್ಕೊಂಡು ನಾನು ಬಂದಿದ್ದೇನೆ. ಹಾಗೆ ಈ ಸಹಕಾರ ಸಂಘವು ಇಲ್ಲಿಗೆ 18 ವರ್ಷ ಆಗಿದೆ. ಹಾಗೆ ಇದು ಏನಂತ ಯಾವ ರೀತಿ ಆಯ್ತು ಅಂತಂದ್ರೆ, ಕೆಲವರು ಮನೆಯಲ್ಲಿ ತುಂಬಾ ಸರಳವಾಗಿ ಒಂದು 20 ಜನ ಸೇರ್ಕೊಂಡು ಒಂದು ಚೀಟಿ ಟೈಪು ಹಾಗೆ ಮಾಡೋಕ್ಕೆ ಶುರು ಮಾಡ್ಕೊಂಡು ಅದು ಆಗ್ತಾ ಸಂಘದ ರೂಪಕ್ಕೆ ತಿರ್ಕೊಂಡಾಗ ಏನಾಯ್ತು, ಸಂಘದ ನ್ಯೂನ್ಯತೆ ಏನಿದೆ, ಅದ್ರ ಅಡಿ ಏನೇನು ಕಾನೂನು ಚೌಕಟ್ಟು ಬರುತ್ತೆ ಅದನ್ನೆಲ್ಲ ಮಾಡಿ ಬೈಲಾ ಮಾಡ್ಕೊಂಡು ಅವಾಗ ಒಂದ್ ಕಡೆಯಿಂದ ಒಂದಿಂದ ಇದು ಚಿಕ್ಕ ಮೆಟ್ಲಿಂದ ಮೇಲು ಮೆಟ್ಲವರೆಗೂ ಬೆಳ್ಕೊಂಡು ಬಂದಿದೆ. ಬೇಲೂರು ತಾಲೂಕಿನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮದ ಸಹಯೋಗದೊಂದಿಗೆ ಬೇಲೂರು ಕಸಬಾ ಎ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ HK ಸುರೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಒಂದು ಅತ್ಯಮೂಲ್ಯ ಭಾಗವಾಗಿದೆ. ಪೋಷಕರು ಸಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ಆರೋಗ್ಯವಂತ ಸಮಾಜ ಕಟ್ಟುವಲ್ಲಿ ಕ್ರೀಡೆಯ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ಶಾಲೆಯ ದೆಸೆಯಲ್ಲಿ ಮಕ್ಕಳ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಬೇಕು. ಈ ಕ್ರೀಡಾಕೂಟಗಳು ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹಾಗೂ ಜ್ಞಾನಕ್ಕೆ ಹೆಚ್ಚು ಅನುಕೂಲವಾಗುವುದರಿಂದ ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ದೈಹಿಕ ಶಿಕ್ಷಕರ ಪಾತ್ರ ಇಲ್ಲಿ ಮಹತ್ವದ್ದಾಗಿದ್ದು, ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದ ಅವರು, ತೀರ್ಪುಗಾರರು ಯಾವುದೇ ಮನಸ್ಥಿತಿ ಇಟ್ಟುಕೊಳ್ಳದೆ ಉತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವಂತೆ ಸೂಚನೆ ನೀಡಿದರು. ಕ್ರೀಡಾಜ್ಯೋತಿ ಸ್ವಾಗತಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಶಾಲಾ ಮಟ್ಟದಿಂದ ಮಕ್ಕಳಲ್ಲಿ ಲಹರಿಯುತ ಶಾರೀರಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಕ್ರೀಡೆ ಅತ್ಯಂತ ಅಗತ್ಯ. ಈ ರೀತಿ ಕ್ರೀಡಾಕೂಟಗಳು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ, ಶಿಸ್ತು ಮತ್ತು ಸಹಕಾರದ ಗುಣಗಳನ್ನು ಬೆಳೆಸುವಲ್ಲಿ ನೆರವಾಗುತ್ತದೆ ಎಂದರು. ಅವರು ಮುಂದುವರೆದು, ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ವೇದಿಕೆ ಸಿಗುವುದು ಪ್ರಚೋದನಾದಾಯಕ. ಶಾಲೆಗಳು ಶೈಕ್ಷಣಿಕ ಹಾಗೂ ಸಹ ಪಠ್ಯ ಚಟುವಟಿಕೆಗಳಲ್ಲಿ ಸಮಬಲ ಹೊಂದಬೇಕು. ಯುನೈಟೆಡ್ ಶಾಲೆಯ ಸಹಯೋಗವು ಈ ಪ್ರಯತ್ನಕ್ಕೆ ಇನ್ನಷ್ಟು ಶಕ್ತಿ ತುಂಬಿದೆ ಎಂದರು.
ಆಯೋಜಕ ಯುನೈಟೆಡ್ ಅಕಾಡೆಮಿ ಶಾಲೆಯ ಕಾರ್ಯದರ್ಶಿ ಎಂಡಿ ದಿನೇಶ್ ಮಾತನಾಡಿ, ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ನಮಗೆ ಎಲ್ಲಾ ರೀತಿ ಸಹಕಾರ ನೀಡಿದ ತಾಲೂಕಿನ ಎಲ್ಲಾ ಶಾಲಾ ಶಿಕ್ಷಕರಿಗೆ ಮತ್ತು ಶಾಸಕರು ಹಾಗೂ ಬಿಇಒ ಅವರಿಗೆ ಧನ್ಯವಾದ ಅರ್ಪಿಸುತ್ತೇವೆ. ಇಂತಹ ಕ್ರೀಡಾಕೂಟವನ್ನು ಹಬ್ಬದ ರೀತಿ ಶಾಲೆಯಲ್ಲಿ ಆಚರಿಸಿದಾಗ ಆ ಶಾಲೆಯ ವಿದ್ಯಾರ್ಥಿಗಳಲ್ಲಿರುವ ದೈಹಿಕ ಸಾಮರ್ಥ್ಯ ಅರಿಯಬಹುದು. ಈಗಾಗಲೇ ಶಾಸಕರು ಉತ್ತಮ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡುತ್ತಿದ್ದು, ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯವನ್ನು ನೀಡಿದಾಗ ಉತ್ತಮ ಕ್ರೀಡಾಪಟುಗಳು ನಮ್ಮ ತಾಲೂಕಿನಿಂದ ಹೊರಹೊಮ್ಮಲಿದ್ದಾರೆ ಎಂದರು. ಈ ವೇಳೆ ಹಲವು ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಖಜಾಂಚಿ ಲೋಕೇಶ್, ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಅಧ್ಯಕ್ಷ ಸಿಎಚ್ ಮಹೇಶ್, ಶಿಕ್ಷಕರು ಮತ್ತು ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಲ್ಲ ನನ್ನ ಶಿಕ್ಷಣ ಇಲಾಖೆಯ ಸಹಪಾಠಿಗಳೇ, ಸಹೃದಯಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರೇ ಹಾಗೂ ಎಲ್ಲ ಶಾಲೆಯ ಪ್ರೀತಿಯ ಮಕ್ಕಳೇ ಹಾಗೂ ಪೋಷಕರೇ, ಇವತ್ತಿನ ದಿನ ನಾವು ಕಾರ್ಯಕ್ರಮ ಹಮ್ಮಿಕೊಂಡಾಗ ಮಳೆಯ ವಾತಾವರಣ ತುಂಬ ಇತ್ತು. ನಾವು ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೋ ಅನ್ನೋ ಒಂದು ಗೊಂದಲದಲ್ಲಿದ್ವಿ. ಅಂಥ ಒಂದು ಸಮಯದಲ್ಲಿ ಇಡೀ ಶಿಕ್ಷಣ ಇಲಾಖೆ, ಪ್ರತಿಯೊಬ್ಬರು ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರೂ ಸಹ ನಮಗೆ ಸಹಕರಿಸಿ ಇವತ್ತು ನಮಗೆ ಒಂದು ಡೇಟಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಅಣ್ಣವರೇ, ನಮ್ಮ BO ರಾಜೇಗೌಡ್ರೆ, ನಮ್ಮೆಲ್ಲ ಪ್ರಕಾಶ್ ಅಣ್ಣವರ ಆದಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಪ್ರೇಮಿಗಳೇ ಮತ್ತು ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಕ್ರೀಡಾ ಸ್ಪರ್ಧಾಳುಗಳು, ಬಹುಶಃ ಕ್ರೀಡೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಶಿಕ್ಷಣಕ್ಕೆ ನಾವು ಎಷ್ಟು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಹಳೇಬೀಡು ಶ್ರೀ ಪುಷ್ಪಗಿರಿ ಮಠದಲ್ಲಿ ಆಗಸ್ಟ್ 9 ರಿಂದ 10 ರವರೆಗೂ ಮೈಸೂರು ವಿಭಾಗ ಮಟ್ಟದ ವಿಭಾಗಗಳ ಪದಾಧಿಕಾರಿಗಳಿಗೆ 2 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಗೌರವಾಧ್ಯಕ್ಷ ಮತ್ತು ಅರ್ಕಲ್ಗೂಡು ದೊಡ್ಡ ಮಠದ ಮಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಮತ್ತು ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಾಗಾರ ಏರ್ಪಡಿಸಿದ್ದು, ಕಾರ್ಯಕ್ರಮವು ಆಗಸ್ಟ್ 9 ರಂದು ಶನಿವಾರ ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ. ದಿವ್ಯ ಸಾನ್ನಿಧ್ಯವನ್ನು ಹಾಸನ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯ ಕುಮಾರ ಸ್ವಾಮೀಜಿ, ಆಲೂರು ತಾಲೂಕು ಕಾರ್ಜುವಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಬೆಳಗ್ಗೆ 10:30ಕ್ಕೆ ಬಾಳೆಹೊಸೂರು ಶಿರಹಟ್ಟಿ ಭಾವೈಕ್ಯತಾ ಮಹಾಸಂಸ್ಥಾನದ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಹಾಗೂ ಅರ್ಕಲ್ಗೂಡು ದೊಡ್ಡಮಠದ ಮಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಹಳೇಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಾಗಾರದ ಉದ್ಘಾಟನೆಯನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸುವರು. ಆಶಯ ನುಡಿಯನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಂಡಳಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿ ಆಡುವರು. ಅಧ್ಯಕ್ಷತೆಯನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಂಡಳಿ ಜಿಲ್ಲಾಧ್ಯಕ್ಷ ಪರಮೇಶ್ ನವಿಲೆ ನಡೆಸಿಕೊಡುವರು. ಇದಾದ ನಂತರ ವಚನ ಲೋಕಾರ್ಪಣೆ, ಅಧಿವೇಶನ, ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಪರಮೇಶ್ ನವಿಲೆ ಮಾತನಾಡಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಹಾಗೂ ಹಾಸನ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಬೇಲೂರು ವಿಭಾಗ ಮಟ್ಟದ ಘಟಕಗಳು ವಿಭಾಗಗಳ ಪದಾಧಿಕಾರಿಗಳಿಗೆ 2 ದಿನದ ಕಾರ್ಯಾಗಾರವನ್ನು ಆಗಸ್ಟ್ 9 ಮತ್ತು 10 ರಂದು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಪುಷ್ಪಗಿರಿ ಹಳೇಬೀಡು ಇಲ್ಲಿ ಮಾಡಲಾಗುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಯತೀಶ್, ಸಹ ಕಾರ್ಯದರ್ಶಿ ಎಂಎಸ್ ಸುರೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತಮಗೆಲ್ಲ ತಿಳಿದಿರೋ ಹಾಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತರ ಬಾಂಧವರ ಒಂದು ಪ್ರತಿನಿಧಿಸುವಂಥ ಒಂದು ಸಂಸ್ಥೆ. ಇಂಥ ಸಂಸ್ಥೆಯಲ್ಲಿ ನಾವೆಲ್ಲ ಪದಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟ ಮತ್ತು ವಿಭಾಗದ ಪದಾಧಿಕಾರಿಗಳಿಗೆ 2 ದಿನಗಳ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀವಿ. ಏನಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದಿಂದ ಮೈಸೂರು ವಿಭಾಗ ಮಟ್ಟದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಾಗಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ಹಾನಗಲ್ಲ ಕುಮಾರಸ್ವಾಮೀಜಿಯವರಿಂದ
ರಚನೆಯಾದಂತಹ ಸ್ಥಾಪಿತವಾದಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಾರ್ಯಕ್ಷೇತ್ರದಲ್ಲಿ ತೊಡಗಬೇಕಾದ್ರೆ ಅದರದ್ದೇ ಆದಂತಹ ಒಂದು ಪರಿಚಯ ಇರಬೇಕು. ಮಹಾಸಭಾದ ನಿಯಮಾವಳಿಗಳು ಏನು, ಹೇಗೆ ಅವನ್ನು ಜಾರಿಗೆ ತರಬೇಕು. ಆಗಸ್ಟ್ 15ರಂದು ನಡೆಯುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಕುರಿತು ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಇದೇ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡಬೇಕು ಹಾಗೂ ಈ ಬಾರಿ ಪಟ್ಟಣದ ಹೃದಯ ಭಾಗದ ಜೂನಿಯರ್ ಕಾಲೇಜು ಆವರಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಡಗರದಿಂದ ನಡೆಸಬೇಕೆಂಬುದು ನಮ್ಮ ಆಶಯವಾಗಿದೆ. ಈ ಕಾರಣದಿಂದ ಕಳೆದ 2023ರಿಂದ ರಾಷ್ಟ್ರೀಯ ಹಬ್ಬಗಳು ವಿಭಿನ್ನತೆ ಪಡೆದಿವೆ. ಸ್ವಾತಂತ್ರ್ಯ ದಿನದ ಹಿಂದೆಯೇ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಬೇಕಿದೆ. ಶಿಕ್ಷಣ ಇಲಾಖೆ ಸದಾಭಿರುಚಿಯಿಂದ ಕೂಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು. ಪುರಸಭೆಯಿಂದ ಜೂನಿಯರ್ ಕಾಲೇಜು ಆವರಣ ಸ್ವಚ್ಛತೆ ಮತ್ತು ಮಳೆ ಇರುವ ಕಾರಣದಿಂದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಬೇಕಿದೆ. ಮಾಜಿ ಸೈನಿಕರಿಗೆ ಸನ್ಮಾನ, ಎಸ್ಎಸ್ಎಲ್ಸಿ, ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಜೊತೆಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಬೆಳಗ್ಗೆ ಧ್ವಜಾರೋಹಣ ನಡೆಸಿ ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಲ್ಲವಾದರೆ ನೋಟಿಸ್ ನೀಡಲಾಗುತ್ತದೆ. ಇಂದಿನ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರಾಗಿದ್ದು, ಅವರು ಸಹಾಯಕರು ಮತ್ತು ಡಿ ಗ್ರೂಪ್ ನೌಕರರನ್ನ ಕಳುಹಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ವಹಿಸಿಕೊಂಡು ನಡೆಸಬೇಕೆಂದು ಸೂಚನೆ ನೀಡಿದರು. ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಈ ಬಾರಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿನ ವೇದಿಕೆಯಲ್ಲಿ ಶಿಷ್ಟಾಚಾರ ಅನುಸರಿಸಲಾಗುತ್ತದೆ. ರಾಷ್ಟ್ರೀಯ ಹಬ್ಬಗಳ ವತಿಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಗೆ ಮೆರುಗು ಮತ್ತು ಅರ್ಥಪೂರ್ಣತೆಗೆ ಇಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತದೆ. ಕಳೆದ ವರ್ಷ ನಡೆದ ರೀತಿಯಲ್ಲಿ ವಿಶೇಷವಾಗಿ ನಡೆಸಲಾಗುತ್ತದೆ ಎಂದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಈ ಹಿಂದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನೀಡುವ ಪ್ರಶಸ್ತಿ ಪುರಸ್ಕಾರ ಸ್ವಜನ ಪಕ್ಷಪಾತ ನಡೆದ ಬಗ್ಗೆ ಹಲವು ನಿದರ್ಶನಗಳಿವೆ. ಆದರೆ ಬೇಲೂರಿನ ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಪಾರದರ್ಶಕತೆಯಿಂದ ಪ್ರಶಸ್ತಿ ನೀಡುವ ಹಿನ್ನೆಲೆ ಅರ್ಜಿಗಳನ್ನು ಆಹ್ವಾನಿಸಿದ್ದು ನಿಜಕ್ಕೂ ಅಗಮ್ಯ. ಅಲ್ಲದೆ ಈ ಬಾರಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕ್ರೀಡಾಂಗಣದ ವೇದಿಕೆ ಸರಿಯಿಲ್ಲದ ಕಾರಣ ಜೂನಿಯರ್ ಕಾಲೇಜು ಆವರಣದಲ್ಲಿ ನಡೆಸಬೇಕೆಂದು ಸಲಹೆ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ, ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಪತ್ರಕರ್ತ ಗಣೇಶ್, ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ, ಕೃಷ್ಣೇಗೌಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ತಾವು ಹೇಳ್ದಂಗೆ ಇಲ್ಲೇ ಕಾರ್ಯಕ್ರಮ ಮಾಡೋಣ. ಮಳೆ ಅತಿ ಹೆಚ್ಚು ಇರೋದ್ರಿಂದ ಆಮೇಲೆ ಇದಿರೋದ್ರಿಂದ ಬೇಡ. ನಮ್ಮ ಸ್ವಾಮಿ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ರಜೆಗಳು 9 ಫ್ಲಾಗರ್ ಅಷ್ಟಾಗಬೇಕು. ಅದಾದ ನಂತರ ಕಾರ್ಯಕ್ರಮದ ಇದೇಳಪ್ಪ ಏನೇನಾಗಿದೆ ಅಂತಕ್ಕಂಥದ್ದು ಕಳೆದ ಬಾರಿ ಗರ್ಭಗುಡಿಯಿಂದ ತೀರ್ಥ ಮಂಟಪದವರೆಗೆ ಇರುವ 33 ಶಕ್ತಿಯ ಸ್ವರೂಪಗಳನ್ನು ಆಹ್ವಾನಿಸಿ ಮಂತ್ರ ತಂತ್ರಗಳಿಂದ ಕೂಡಿದ ಆಗಮೋಕ್ತವಾದ ಪರಿಪೂರ್ಣ ವಿಶೇಷ ಸೇವೆ ರಂಗಪೂಜೆ ಎಂದು ಹಾಸನ ನಗರ ಸರ್ಕಾರಿ ವಿಜ್ಞಾನ ಕಾಲೇಜಿನ ಸಂಸ್ಕೃತ ಉಪನ್ಯಾಸಕ ವೇದಬ್ರಹ್ಮ ಶ್ರೀ ಎನ್ ಪ್ರವೀಣ್ ಕುಮಾರ್ ವ್ಯಾಖ್ಯಾನಿಸಿದರು. ಅವರು ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿರುವ ಸಂಪೂರ್ಣ ಶಿಲಾಮಯ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಏರ್ಪಡಿಸಿದ್ದ ಶ್ರಾವಣ ಮಾಸದ 2ನೇ ಶುಕ್ರವಾರದ ವಾರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು 5 ರಂಗಪೂಜೆ ಸೇವೆಯಿಂದ 1 ಉತ್ಸವದ ಸೇವೆಯ ಫಲ ಮತ್ತು 12 ರಂಗಪೂಜೆ ಸೇವೆಯಿಂದ 1 ಬ್ರಹ್ಮ ಕಲಶ ಸೇವೆಯ ಫಲ ಪ್ರಾಪ್ತಿಯಾಗಲಿದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಮಂಡಳಿಯವರು ಭಜನಾ ಸೇವೆ, ಕುಮಾರಿ ಅಕ್ಷಯಿನಿ ವೀಣಾವಾದನಾ ಸೇವೆ ಮತ್ತು ಕುಮಾರಿ ಅನುಪ್ರಿಯಾ ಭರತನಾಟ್ಯ ಸೇವೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪೂಜಾ ಸೇವಾರ್ಥದಾರರಾದ ವಿನುತಾ, ಅರ್ಪಿತಾ ಮತ್ತು ನಂದನ್ ರವರುಗಳನ್ನು ಸಾಂಪ್ರದಾಯಿಕವಾಗಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಎಚ್ವಿ ಹರೀಶ್, ಪೂಜಾ ಸಮಿತಿ ಅಧ್ಯಕ್ಷರಾದ ಎಚ್ಕೆ ಆನಂದ್, ತಾಲೂಕು ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಶಿವಶಂಕರ್, ಉಪಾಧ್ಯಕ್ಷರಾದ ಎ ಬ್ಯಾಟರಂಗಾಚಾರ್, ನಿರ್ದೇಶಕರಾದ ಎಚ್ಎಸ್ ಆನಂದ್, ಎಂಟಿ ಸುರೇಶ್, ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಅನಿಲಾ ಪದ್ಮನಾಭ, ಯುವಕ ಸಮಾಜದ ಕಾರ್ಯದರ್ಶಿ ಟಿಎನ್ ಗಿರೀಶ್, ಎಂಸಿಎಫ್ನ ಕೆಎ ಜಗದೀಶ್, ಕೆಎಸ್ಎಫ್ಸಿಯ ನಿವೃತ್ತ ಉಪ ವ್ಯವಸ್ಥಾಪಕರಾದ ಪ್ರಭಾವತಿ, ಪೊಲೀಸ್ ಇಲಾಖೆಯ ಸುದರ್ಶನ್, ಮಲೆನಾಡು ಶಿಕ್ಷಣ ಸಂಸ್ಥೆ ನಿವೃತ್ತ ನೌಕರರಾದ ಎಚ್ಟಿ ನಾರಾಯಣಾಚಾರ್ ಮತ್ತಿತರೆ ಸಮಾಜದ ಪ್ರಮುಖರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ
ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ರೈತರು ಕೃಷಿ ಚಟುವಟಿಕೆ ನಡೆಸಿ ದೇಶಕ್ಕೆ ಅನ್ನದಾತರಾಗಿದ್ದಾರೆ. ರೈತರು ಆಧುನಿಕ ತಂತ್ರಜ್ಞಾನದ ಕೃಷಿ ಪದ್ಧತಿಯ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಚಿಂತಿಸಬೇಕೆಂದು ಕಾರಕೆರೆ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಮುನಿಸ್ವಾಮಿಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025-26 ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ಮಡೇನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಚಾಕನಹಳ್ಳಿ ಹಾಗೂ ಸಣ್ಣ ಚಾಕನಹಳ್ಳಿಯಲ್ಲಿ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕೃಷಿ ಚಟುವಟಿಕೆಗೆ ಉತ್ತೇಜನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಮತ್ತು ರೈತರಿಗೆ ಅಗತ್ಯವಾದ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಉತ್ತಮವಾದ ಮಾಹಿತಿ ಒದಗಿಸಿದ್ದಾರೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕೃಷಿ ಪ್ರಶಿಕ್ಷಣಾರ್ಥಿಗಳು ಚಾಕನಹಳ್ಳಿಯ ಗ್ರಾಮದ ರೈತರ ಸಹಭಾಗಿತ್ವದಲ್ಲಿ ಗ್ರಾಮದ ಸಾಮಾಜಿಕ ನಕ್ಷೆ, ಚಲನವಲನ ನಕ್ಷೆ, ಋತುಮಾನ ಚಕ್ರ, ಚಪಾತಿ ನಕ್ಷೆ, ಸಮಸ್ಯೆ ಪರಿಹಾರ ವೃಕ್ಷ, ಸಮಯ ರೇಖೆ, ಸಂಪತ್ತು ಶ್ರೇಣಿ, ರೋಗ ಮತ್ತು ಕೀಟಬಾಧೆ, ಮಾರಾಟದ ಮಾಧ್ಯಮಗಳು ಸೇರಿದಂತೆ ಕೃಷಿ ಪದ್ಧತಿಯ ವಿವಿಧ ಪ್ರಾತ್ಯಕ್ಷಿಕೆಗಳ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಕೆಎನ್ ಮುನಿಸ್ವಾಮಿಗೌಡ, ಡೀನ್ ಡಾಕ್ಟರ್ ಶಂಕರ್ ಎಂಎಚ್, ಡಾಕ್ಟರ್ ವಿನೋದ, ಶಿಬಿರಾರ್ಥಿಗಳು ಮತ್ತು ಗ್ರಾಮದ ಹಲವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ 2ನೇ ಬಾರಿಗೆ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ಬೇಲೂರು ತಾಲೂಕಿನ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿಯಲ್ಲಿ 13 ಜನರ ಸದಸ್ಯರ ಬಲ ಹೊಂದಿರುವ ಇಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಾಂತೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸಾಮಾನ್ಯ ಕ್ಷೇತ್ರಕ್ಕೆ ಕಲ್ಯಾಣ್ ಕುಮಾರ್ ಹಾಗೂ ಮಧು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಅದರಂತೆ ಚುನಾವಣೆ ಹಿನ್ನೆಲೆ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಮತದಾನಕ್ಕೆ ಅವಕಾಶ ನೀಡಿದ್ರು. ಚುನಾವಣೆ ನಡೆದು 9 ಮತವನ್ನ ಮಧು ಅವರು ಪಡೆದರೆ 4 ಮತಗಳನ್ನು ಕಲ್ಯಾಣ್ ಕುಮಾರ್ ಪಡೆದರು. ಈ ವೇಳೆ ಮಧುರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಧು, ನನ್ನ ಮೇಲೆ ವಿಶ್ವಾಸ ಇಟ್ಟು 2ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸೌಮ್ಯ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್ ಹಾಗೂ ಸದಸ್ಯರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಹಾಸನ ತಾಲೂಕಿನ ಸಾಲ್ಗಾಮೆ ರಸ್ತೆ ಬಳಿ ಇರುವ ರಾಚನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಅಂಜಳಿಗೆ ಕಾಳಿಂಗಪ್ಪ ಅಸೋಸಿಯೇಷನ್ ಮುಖ್ಯಸ್ಥರಾದ ಮಂಜುನಾಥ್ ಕಾಳಿಂಗಪ್ಪರವರು ಬುಧವಾರದಂದು ಭೇಟಿ ನೀಡಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ನೋಟ್, ಪುಸ್ತಕಗಳು ಹಾಗೂ ಬ್ಯಾಗ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಲೆ 13 ವರ್ಷಗಳ ಹಿಂದೆ ಮುಚ್ಚಿ ಹೋಗಿತ್ತು. ಆದರೆ ಊರಿನ ಎಲ್ಲಾ ಹಿರಿಯರು, ಉತ್ಸಾಹಿ ಯುವಕರು ಈ ಶಾಲೆಯನ್ನು ಪುನಃ ಪ್ರಾರಂಭಿಸಿರೋದು ಸಂತೋಷವಾಗಿದೆ. ಈಗ ಪ್ರಾರಂಭವಾಗಿರೋದು ಶಾಲೆಯಲ್ಲ, ಹಿಂದೆ ಮುಚ್ಚಿ ಹೋಗಿದ್ದ ಊರಿನ ದೇವಸ್ಥಾನವನ್ನ ನೀವೆಲ್ಲರೂ ಮತ್ತೆ ಬಾಗಿಲು ತೆರೆಸಿದ್ದೀರಾ ಎಂದರು. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ RP ವೆಂಕಟೇಶ್ ಮೂರ್ತಿ ಮಾತನಾಡಿ, ಈ ಶಾಲೆಯನ್ನು ನೋಡಿ ತುಂಬಾ ಸಂತೋಷವಾಗಿದೆ. ಊರಿನ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಪ್ರತಿಯೊಬ್ಬರಿಗೂ ಶಾಲೆಯು ಊರಿನ ದೇವಸ್ಥಾನಕ್ಕಿಂತ ಅತಿ ಹೆಚ್ಚು ಪ್ರಾಮುಖ್ಯವಾಗಿರುತ್ತದೆ. ತಾವೆಲ್ಲರೂ ಇದು ನಮ್ಮ ಶಾಲೆ, ನಮ್ಮೂರು ಎಂಬ ಅಭಿಮತದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಹೊಸದಾಗಿ ಕಟ್ಟಡ, ಹಿರಿಯ ಪ್ರಾಥಮಿಕ ಶಾಲೆ, ಆಟದ ಮೈದಾನ ಬರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಊರಿನ ಎಲ್ಲಾ ಪ್ರಮುಖರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಅಲ್ಲಿ ಕೊಟ್ಟಷ್ಟು ಗಮನದಲ್ಲಿ ಸ್ವಲ್ಪ ಭಾಗವಾಗಿ ಈ ಕಡೆ ಗಮನ ಕೊಡಿ. ಈ ಶಾಲೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಊರಿನ ಹೆಣ್ಮಕ್ಳು, ನಾನು ಕೂಡ ಪಾಠ ಮಾಡ್ತೀನಿ, ಮನೆ ಬಂದಿದ್ದಾರೆ. ಸದ್ಯಕ್ಕಂತೂ ಹೊಸ ಟೀಚರ್ಗಳಿನ ಅವಶ್ಯಕತೆ ಇರೋದಿಲ್ಲ. ಈ ಶಾಲೆ ಕೆಲಸವನ್ನು ಮಾಡ್ತಾರೆ. ಕಸ ಗುಡಿಸೋದಿರ್ಬೋದು, ತರಕಾರಿ ಬೆಳೆದಿರ್ಬೋದು, ಊರವ್ರು ಎಲ್ಲರೂ ಕೂಡ ಮಾಡಿದಾಗ ಆಗ ಇದು ಬರಲ್ಲ. ಎಲ್ಲರೂ ಶ್ರಮ ಕೊಟ್ಟರೆ ನಾನೇ ಮಾಡಬೇಕು ಅಂತ ಬರಲ್ಲ. ಎಲ್ಲರೂ ಕಸ ಗುಡಿಸ್ಬೋದು, ತರಕಾರಿ ಮಾಡೋದು, ಬೇಳೆ ಮಾಡೋದು, ಸ್ವಚ್ಛತೆ ಮಾಡ್ತಾ ಮುಂದಿನ ವರ್ಷ ದಿನಗಳಲ್ಲಿ ಒಂದು ಹಿರಿಯ ಮಾಧ್ಯಮಿಕ ಶಾಲೆಗಳು ತಗೊಂಡೋಗೋಣ. ಅದು ಆಗಬೇಕು ಅಂತಂದರೆ ಇಲ್ಲಿ ಪ್ರವೇಶಾತಿ ಜಾಸ್ತಿ ಆಗ್ತಾ ಹೋಗ್ತಾರೆ. ಪ್ರತಿಯೊಂದು ಮಕ್ಕಳು ಕೂಡ ನಿಮ್ಮ ಮುಂದಿನ ವರ್ಷ
ಇದು LKG UKG ಕೂಡ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತಾ ಬನ್ನಿ. ಇದು ಇಡೀ ರಾಜ್ಯದಲ್ಲಿ ಪ್ಲಸ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ ಪ್ರೈವೇಟ್ ನಲ್ಲಿ ಖಂಡಿತ ಇದೆ. ಉದಾಹರಣೆಗೆ ನೋಡಿ, ಊಟಕ್ಕಿಂತ ಮುಂಚೆ ಇಲ್ಲಿ ಎಲ್ಲಾ ಮಕ್ಕಳು ಸುಧಾ ಹೇಳ್ತಾರೆ, ಹೇಳಿದ್ಮೇಲೆ ಊಟ ಶುರು ಮಾಡೋದು. ನೀವು ಯಾವ 5 ಲಕ್ಷ ಫೀಸ್ ಕೊಡುವ ಸ್ಕೂಲ್ ಕೂಡ ಆ ಅಭ್ಯಾಸ ಇದೆ ಬೆಂಗಳೂರು ಕೂಡ. ಸೊ ಅಂತ ಒಂದು ನಾವು ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಬಂದೆ. ಇವರು ಸ್ಟಾರ್ಟಿಂಗ್ ಹೇಳ್ತಾ ಇದ್ದ ದಾನಿಗಳು ಅಂತ ನಾನು ಆ ಪದನ ಎಲ್ಲೂ ಅನ್ನಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಒಂದು ಕರ್ತವ್ಯ ಇದೆ, ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡ್ಬೇಕು ಅಂತ. ಈಗ ನೀವೆಲ್ಲ ಸೇರಿ ನಿಮ್ಮ ಶಾಲೆ ಉಳಿಸ್ಕೋಬೇಕು ಅಂತ ಹೇಳಿದ್ರು. ಹಾಗೇನೆ ನಾನು ಮೇಡಮ್ ಬಂದಿಲ್ಲ, ಅವಾಗ ಹೇಳಿದೆ, ನಾನು ಈ ಶಾಲೆಗೆ ಯಾಕೆ ಹುಡ್ಕೊಂಡ್ ಬಂದಿದೆ ಅಂದ್ರೆ, ಇದು ಶಾಲೆ ಇಲ್ಲ ಆಕ್ಚುಲಿ 13 ವರ್ಷದ ಹಿಂದೆ ಕ್ಲೋಸ್ ಆಗಿದ್ದಂತ ದೇವಸ್ಥಾನನ ನೀವೆಲ್ಲ ಸೇರಿ ಇವತ್ತು ರಿಓಪನ್ ಮಾಡಿದ್ದೀರ. ಹಾಗಾಗಿ ನಾನು ಹುಡ್ಕೊಂಡ್ ಬಂದೆ. ಈ ಶಾಲೆ ಇನ್ನೂ ಉತ್ತಮವಾಗಿ ಬೆಳೀಲಿ, ಹಾಜರಾತಿ ಜಾಸ್ತಿ ಆಗ್ಲಿ, ಸರಿ ಹೇಳ್ದಂಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರಂಭವಾಗದ ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಕಾರ್ಯಾರಂಭಕ್ಕಾಗಿ ಜನಾರೋಗ್ಯ ಜನಾಂದೋಲನ ಆಗಸ್ಟ್ 14-15ರಂದು ಸಾಮೂಹಿಕ ಧರಣಿ. ಗ್ರಾಮದ ಕೆಲವು ವ್ಯಕ್ತಿಗಳಿಂದ ಸ್ಮಶಾನ ಜಮೀನು ಒತ್ತುವರಿ, ಜಾಗದ ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರ ಒತ್ತಾಯ, ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಲು ಗ್ರಾಮಸ್ಥರ ಆಗ್ರಹ. ಮುಖ್ಯ ರಸ್ತೆಯಲ್ಲಿಯೇ ನಿಲ್ಲುತ್ತಿರುವ ಆಟೋಗಳು, ಬಸ್ಗಳ ಸುಗಮ ಸಂಚಾರಕ್ಕೂ ತೊಡಕು, ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶಕ್ಕೆ ಮನವಿ, ನ್ಯಾಯ ಒದಗಿಸಲು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.